ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಡಿಸಿಸಿ ಬ್ಯಾಂಕ್ ಚುನಾವಣಾ ಪ್ರಬಲ ಅಭ್ಯರ್ಥಿ ನಾನಾ ಸಾಹೇಬ್ ಪಾಟೀಲ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಕಿತ್ತೂರು ಮತಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸುತ್ತಿದ್ದು, ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಲ್ಲಿ ನಾನು ಸದಾ ಜನರ ಸೇವೆಗೆ ಸಿದ್ಧ ಎಂದು ತಿಳಿಸಿದರು. ಕಿತ್ತೂರು ಮತಕ್ಷೇತ್ರಕ್ಕೆ ಇದೇ ಮೊದಲ ಬಾರಿಗೆ ಒಲಿದು ಬಂದಂತಹ ಅವಕಾಶ. ಪಿಕೆಪಿಎಸ್ನ ಅಧ್ಯಕ್ಷರು ಉಪಾಧ್ಯಕ್ಷರ ಸಲಹೆ ಮೇರೆಗೆ ನಾನು ಸ್ಪರ್ಧಿಸುತ್ತಿದ್ದೇನೆ ಎಂದು ತಿಳಿಸಿದರು. ಸರ್, ಡಿಸಿಸಿ ಬ್ಯಾಂಕಿನ ಚುನಾವಣೆ ತಾವು ಕೂಡ ಅಭ್ಯರ್ಥಿಯಾಗಿ ನಿಂತಿದ್ದೀರಿ. ತಾವು ಕೂಡ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮೊಟ್ಟ ಮೊದಲಿಗೆ ಕಿತ್ತೂರು ಹಾಗೂ ಬೈಲಹೊಂಗಲ ಈ ಎರಡು ಕ್ಷೇತ್ರ ವಿಂಗಡಣೆ ಆಗ್ಯಾವ. ಮೊದಲ ಬಾರಿಗೆ ಅವಕಾಶ ಸಿಕ್ಕೈತಿ ಕಿತ್ತೂರು ಸೈಡ್. ಇಷ್ಟು ದಿವಸ ಪ್ರಬಲ ಅಭ್ಯರ್ಥಿಗಳು ಎಲ್ಲದಕ್ಕೂ ಏನು ಒಬ್ಬರು ವಿಶ್ವಾಸ ಇದ್ದಕ್ಕೂ ಹಂಗೆ ಯಾವುದು ಒಮ್ಮೆ ಇಲೆಕ್ಷನ್ ಆಗುಲೇ ಅನ್ನಕೋಸಕೋತ ಹೋಗೈತಿ. ಈಗ ಕಿತ್ತೂರು ಸೈಡ್ ಅವಕಾಶ ಬಂದೈತಿ. ಈಗ ಅದಕ್ಕೆ ನಾವು ಒಬ್ಬರ ಆಕಾಂಕ್ಷಿ ಅಂದ್ರೆ ನಾ ಎಲ್ಲ ಡಿ.ಸಿ ಎಲ್ಲ ನಮ್ಮ PKPS ಪದಾಧಿಕಾರಿಗಳನ್ನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಕೇಳಿ ಒಂದೆರಡು ಸಲ ಪೂರ್ವಭಾವಿ ಸಭೆ ಮಾಡಿದೆವು. ಆ ಪೂರ್ವಭಾವಿ ಸಭೆದಾಗ ಸಹೋದರರಾದ MLA ಅವರಿಗೆ ನಮಗೆ ಅವರೊಂದು ಎಲ್ಲ PKPS ಅಧ್ಯಕ್ಷ ಉಪಾಧ್ಯಕ್ಷರು ನೀವು ನಿಂತರ ಯೋಗ್ಯ ಆಕೈತಿ ಅಂತೇಳಿ ಅವರು ಭಾಳ ಒತ್ತಾಯ ಮಾಡಿ ನಮಗೆ ಮನವರಿಕೆ ಮಾಡಿ ನಿಂದ್ರಸಕ್ಕೆ ಹಚ್ಚಿರು. ಅವ್ರ ಒತ್ತಾಯ ಮೇರೆ ನಿಂದಿರ್ಬೇಕಾಯ್ತು ನಮ್ಮದು. ಅದಕ್ಕಾಗಿ ಈ ಸಲ ನಮಗೆ ಈ ಅವಕಾಶ ಮಾಡಿ ಕೊಟ್ಟಿದ್ದ. ಆದರೆ ಅವರಿಗೆ ನಾವು ಸದಾ ಸಿದ್ಧ ಇರ್ತೇವೆ ಅವ್ರ ಸೇವೆಗೆ. ಈಗ MLAಗೆ ಅವಕಾಶ ಮಾಡಿ ಕೊಟ್ಟಾರು. ಈಗ ಅವ್ರಿಗೆ ಈಗ ಕೇಳ್ಬೋದು ಜನರಲ್ಲೆಲ್ಲ ಎಲ್ಲ ಕಡೆ ಹಂಗೆ ಕೆಲಸ ಆಗತ್ತವ ಅಂತ. ಹಂಗೆ ಸರ್ಕಾರಿ ರಂಗದಾಗೂ ಒಂದು ಅವಕಾಶ ಮಾಡಿ ಕೊಟ್ರೆ ನಾವು ಅವ್ರ ಸೇವೆ ಇದಕ್ಕೆ ಸದಾ ಸಿದ್ಧ ಇರ್ತೇವೆ ಅವ್ರ ಸೇವೆಗೆ. ಮತ್ತು ಇನ್ನೂರಿಗೂ ಗೌರ್ಮೆಂಟ್ದಿಂದ ಅನುದಾನ ಯಾವ ಸೊಸೈಟಿಗೆ ಮುಟ್ಟಿಲ್ಲ. ಆ ಮುಟ್ಟುವಂಥ ಕೆಲಸನೂ ಅವ್ರಿಗೆ ನಾವು ಮಾಡಿಕೊಡ್ತೇವೆ. ಈಗಾಗಲೇ ಡಿಸಿಸಿ ಬ್ಯಾಂಕ್ಲಿ ಚುನಾವಣೆ ಕೂಡ ನಡೆದಿಲ್ಲ ಸರ್. ಪ್ರತಿಯೊಬ್ಬರು ಈಗಾಗಲೇ ತಮ್ಮ ಅಭಿಪ್ರಾಯ ನೋಡ್ಬೇಕಂದ್ರೆ ಈ ಸಲ ಬೆಂಬಲ ಕೊಡ್ಬೋದು ಅಂತ ತಾವು ವ್ಯಕ್ತಪಡಿಸಿದ್ದೀರಿ. ಹಾಂ, ಆಗ್ಬೋದಲ್ಲ ಸರ್ ಈ ಸಲ? ಆಗ್ಬೋದು, 100% ಆಗುತ್ತೆ. ಓಕೆ. ಈಗಾಗಲೇ ಮೊನ್ನೆ ನೀವು ಇದೊಂದು ಚರ್ಚೆ ಕೂಡ ಮಾಡಿದ್ರಿ ಅಂತ ಹೇಳಿದ್ರಿ. ನಿಮ್ಮ ಬೆಂಬಲವಾಗಿ ಎಷ್ಟು ಜನ ಇರ್ಬೋದು ಸರ್? ನಮ್ಮದು ಮೆಜಾರಿಟಿ ಆಗೋಷ್ಟು ಜನ ನಮ್ಮಲ್ಲಿ ಐತಿ. ನಾವು ಮೊದಲಾದ್ರು ಇಲೆಕ್ಷನ್ ಮಾಡ್ಯವು. ಹಾಂ ಸರ್. ಅಷ್ಟೇ ಅಂಕಿ ಸುಳ್ಳು ಹೇಳಬಾರ್ದು. ಹಾಂ ಸರ್. ಪ್ರಾಮಾಣಿಕವಾಗಿ ನಮ್ಮದು ಮೆಜಾರಿಟಿ ಆಗುವಷ್ಟು ನಮ್ಮಲ್ಲಿ ಐತಿ. ಅದಕ್ಕೆ ನಮಗೆ ಜಿಲ್ಲಾ ಮಂತ್ರಿಗಳಾದ ಸನ್ಮಾನ್ಯ ಸಿರಿಸೇನಾ ಜಾರಕಿಹೊಳಿ ಸಾಹೇಬರು ಮಾರ್ಗದರ್ಶನದಾಗ ಹಾಗೂ MLA ಅವರ ಮಾರ್ಗದರ್ಶನದಾಗ ನಾವು ಅವ್ರ ನೇತೃತ್ವದಾಗ ಇದನ್ನ ಇಲೆಕ್ಷನ್ ಮಾಡ್ತೇವೆ. ಒಟ್ಟಾರೆಯಾಗಿ ಈ ಸಲ ತಮ್ಮ ಏದಂತ ಬೆಂಬಲ ಕೊಟ್ಟರೆ ತಮ್ಮ ಅವರ ಬೆಂಬಲಿಗೆ ಕೊಟ್ಟಂಥ ವಿಶ್ವಾಸಕ್ಕೆ ಅವರಿಗೆ ಚುನಾವಣೆಯಾಗಿ ಅವರು ಸೇವೆ ಸಲ್ಲಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಲ್ಲ PKPS ಕಾರ್ಯದರ್ಶಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷ ಸದಸ್ಯರು ಅವ್ರಿಗೆಲ್ಲರಿಗೂ ನಮ್ಮ ಮನೆ ಬಂದದ ಮೀಟಿಂಗ್ಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮಗೆ ಇಲ್ಲಿ ನಮ್ಮ ಮತಕ್ಕೆ ಅವ್ರನ್ನ ಕೈ ಮುಗಿದು ಮತದಾರನಲ್ಲಿ ವಿನಂತಿನ ಮಾಡ್ಕೊಂಡು ಅವ್ರನ್ನ ಫೋಟೋ ಕೇಳ್ತೀನಿ. ಅವ್ರು ನಮಗೆ ನೆಕ್ಕಿ ನಾವು ಅಷ್ಟು ವಿಶ್ವಾಸ ಐತಿ ನಮ್ಮನ್ನ ಆರಿಸ್ತಿರ್ತಾರೆ ಅಂತೇಳಿ. ಆ ವಿಶ್ವಾಸ ಮ್ಯಾಗ ನಾವು ಇದಕ್ಕೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡೋದು. ಇಲೆಕ್ಷನ್ ಅಂತ ಗ್ಯಾರಂಟಿ ಸರ್? 100% ಇಲೆಕ್ಷನ್ ಆಗೋದು ಸರ್. ಆಕತಿ. ಇದು ಒಂದು ವೇಳೆ ಹಂಗೆ ಜಿಲ್ಲಾ ಲೆವೆಲ್ದಾಗ ಎಲ್ಲ ಹಿರಿಯರು ಕೂಡಿ ಅವ್ರು ಏನು ನಿರ್ಣಯ ತಗೋತಾರಲ್ಲ ಅದಕ್ಕೆ ಸತೀಶ್ ಜಾರಕಿಹೊಳಿ ಸಾಹೇಬರು, ನಮ್ಮ ಸಹೋದರರು, ಅವ್ರು ಏನು ನಿರ್ಣಯ ತಗೋತಾರ ಅದಕ್ಕೂ ಬಂದಿರಬೇಕಾಗತ್ತೆ ನಾವು. ಓಕೆ. ಒಟ್ಟಾರೆ ಕಡೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಅಂತ? ಕಡೆದಾಗಿ ಮತದಾರರಲ್ಲಿ ವಿನಂತಿ ಮಾಡ್ಕೋತೇವೆ. ಇಷ್ಟು ದಿವಸ ಏನೋ ಆಗಿದೆ, ಅವ್ರಿಗೆಲ್ಲರಿಗೂ ಚಾನ್ಸ್ ಕೊಟ್ಟಿರಿ. ಈ ಸಲ ನಮಗೂ ಒಂದು ಚಾನ್ಸ್ ಕೊಟ್ಟ ನೀವು ಸೇವೆ ಮಾಡೋಕ್ಕೆ ಅವಕಾಶ ಕೊಡ್ರಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಎಷ್ಟನೇ ತಾರೀಕು ಐತೆ ಸರ್? ಅಕ್ಟೋಬರ್ 19ಕ್ಕೆ ಮತದಾನ ಐತ್ರಿ. ಹಾಂ, ಅಂದ ರಿಸಲ್ಟು ಐತ್ರಿ. ಅವತ್ತು ಎಲೆಕ್ಷನ್, ಅವತ್ತು ರಿಸಲ್ಟ್. ಓಕೆ. ಎಷ್ಟು ಈಗ ಬರ್ತಾವೆ ಸರ್? ಅವು 33 PKPS ಅದಾವು. ಹ್ಞೂ ರೀ. ಅದ್ರಾಗ ಯಾವ ಕಟ್ಬಾಕಿ ಇದ್ದದ್ದು 1-2 PKPS ಅದ್ರಾಗ ಮತದಾನ ಬರುದಿಲ್ಲ ನನ್ನ ಅಂದಾಜ. ಹ್ಞೂ ರೀ. 1 ಅಥವಾ 2 ಬರುದಿಲ್ಲ. 32 PKPS ಬರ್ತಾವೆ.